ಎಲ್ಲರಿಗೂ ನಮಸ್ಕಾರ. ಇವತ್ ಸಂಡೇ. ಇವತ್ತಿನ ಈ ವಿಡಿಯೋ ಒಳಗ ಕೆಲವೊಂದು ಕ್ವಶನ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿನಿ. ಅದಕ್ಕ ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಬಹಳ ಇಂಪಾರ್ಟೆಂಟ್ ವಿಡಿಯೋ ಐತ್ರಿ ಇದು, ಯಾಕಂದ್ರೆ ಬಹಳ ಇನ್ಫಾರ್ಮೇಶನ್ ಚಂದ ಸಿಗ್ತದ ನಿಮಗ. ವಿಡಿಯೋ ಯಾರು ನೋಡ್ಲಿಕ್ಕತ್ತಿರಲ್ಲ ಕೊನೆಯವರೆಗೂ ನೋಡ್ರಿ, ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಹಿಂಗ ನಿಮಗೂ ಸಾಕಷ್ಟು ಡೌಟ್ಸ್ ಇರ್ತಾವ, ಅದಕ್ಕೆ ಒಂದಲ್ಲ ಒಂದ್ ರೀತಿ ಒಳಗೆ ಕ್ಲಾರಿಫಿಕೇಶನ್ ಸಿಗ್ತದ. ಇವತ್ತಿನ ಕ್ವಶನ್ಸ್ ನೋಡ್ರಿ. ಫಸ್ಟ್ ಒಬ್ರು ಕೇಳಾರ, ವೇಟ್ ಗೇನ್ ಹೆಂಗ್ ಮಾಡೋದು ಅಂತ ತಿಳಿಸಿ ಮೇಡಮ್ ಅಂತ ಹೇಳಾರ. ನಾನು ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೇನೆ, ವೇಟ್ ಗೇನ್ ಯಾಕೆ ಆಗ್ಬೇಕು? ಕೃಷಂ ವರಂ ಅಂತ ಆಯುರ್ವೇದ ಹೇಳ್ತಂದ್ರ ತಳ್ಳಗಿರೋದು ಒಂದ್ ದೊಡ್ಡ ವರ ಇದ್ದಂಗ, ಅದು ಬಹಳ ಶ್ರೇಷ್ಠ. ವರಂ ಅಂದ್ರೆ ಶ್ರೇಷ್ಠ ಅಂದಂಗ, ಹೌದಾ? ದಪ್ಪ ಇರೋರು ವೇಟ್ ಕಡಿಮೆ ಮಾಡ್ಕೊಳಿಕ್ಕೆ ಒದ್ದಾಡ್ಲಿಕ್ಕತ್ತಾರ. ನೀವು ತಳ್ಳಗಿದ್ದವ್ರು ಈ ವೇಟ್ ಯಾಕೆ ಹೆಚ್ಚಿಗೆ ಮಾಡ್ಕೋಬೇಕು? ಒಂದು ವೀಕ್ನೆಸ್ ಇತ್ತಂದ್ರ ಎಸ್, ಇಟ್ ಇಸ್ ಕನ್ಸಿಡರೇಬಲ್. ಅವ ನೀವು ಡಾಕ್ಟರ್ಸ್ ಅನ್ನ ಕನ್ಸಲ್ಟ್ ಮಾಡ್ರಿ, ನಿಮ್ ವೀಕ್ನೆಸ್ ಹೋಗಿಸ್ಕೋಬೇಕೆ ಹೊರತು ವೇಟ್ ಹೆಚ್ಚಿಗೆ ಮಾಡ್ಕೊಳಿಕ್ ಹೋಗ್ಬೇಡ್ರಿ. ಓಕೆ, ಬೈ ಚಾನ್ಸ್ ನೀವು ಬ್ಯೂಟಿ ಪಾಯಿಂಟ್ ಆಫ್ ವ್ಯೂ ಏನಾದ್ರು ವೇಟ್ ಹೆಚ್ಚಿಗೆ ಆಗ್ಬೇಕು ಅಂತ ಒದ್ದಾಡ್ಲಿಕ್ಕತ್ತಿದ್ರಂದ್ರ ನನ್ ಕೇಳಿದ್ರ ಯಾರನ್ನೂ ಮೆಚ್ಚು ಹರ್ಕತ್ತಿಲ್ಲ, ಅವಶ್ಯಕತೆ ಇಲ್ಲ. ತಳ್ಳಗಿದ್ದೀರಿಲ್ಲ, ಆರೋಗ್ಯವಾಗಿರ್ರಿ, ಗಟ್ಟಿಯಾಗಿರ್ರಿ, ನಿಮ್ ಹೆಲ್ತ್ ಕಡೆ ಗಮನ ಕೊಡ್ರಿ. ನೀವು ಫಿಟ್ ಇದ್ರಿ ಅಂದ್ರ ಸಾಕು. ಓಕೆ, ತಳ್ಳಗಿರೋದು ಬೆಸ್ಟ್, ಅದು ತಲೆ ಕೆಡ್ಸ್ಕೊಳಿಕ್ ಹೋಗ್ಬೇಡ್ರಿ. ಇನ್ನು ಎರಡನೇ ಪ್ರಶ್ನೆ ಕೇಳಾರ, ಪ್ರೋಟೀನ್ ಬಗ್ಗೆ ಮಹತ್ವ ಬಹಳ ಇತ್ತಿತ್ಲಾಗ ಬಹಳ ಕೊಡ್ತಾ ಇದ್ದಾರೆ. ಅಷ್ಟು ಪ್ರೋಟೀನ್ ಆಕ್ಚುಲ್ ತಗೊಳಿಕ್ ಆಗೋದಿಲ್ಲ. ಕಾಳು ಅತಿ ತಿಂದ್ರ, ಕಾಳು ಕಡಿಗಳೆಲ್ಲ ಬಹಳ ತಿಂದ್ರ ಒಗ್ಗುದಿಲ್ಲ. ಆಹಾರ ಪದ್ಧತಿ ಬಗ್ಗೆ ಭಯಂಕರ ಗೊಂದಲ ಐತಿ, ಮಾಹಿತಿ ಕೊಡ್ರಿ ಅಂತ ಹೇಳಾರ. ಹೌದು, ಆಕ್ಚುಲಿ ಈಗಿನ ಮೀಡಿಯಾ ಒಳಗ್ ಹೆಂಗಾಗ್ಬಿಟ್ಟದಂದ್ರ ಅದನ್ ತಿನ್ರಿ, ಇದನ್ ತಿನ್ರಿ, ಎಸ್ಪೆಷಲಿ ಹೈ ಪ್ರೋಟೀನ್ ತಿನ್ರಿ ಅಂತ ಹೇಳಿ ಬಾಕಿ ಎಲ್ಲಾ ವಿಷಯಗಳನ್ನ ಬಿಟ್ಬಿಡ್ತಾರೆ. ಇದ್ರ ಬಗ್ಗೆ ನಾ ವಿಶೇಷವಾಗಿ ಒಂದ್ ವಿಡಿಯೋ ಮಾಡಿ ನಿನ್ನೆ ಅಪ್ಲೋಡ್ ಮಾಡೇನಿ, ನೋಡ್ರಿ. ನಿಮಗ್ ಕ್ಲಿಯರ್ ಆಗಿ ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ಸಿಗ್ತದ. ಓಕೆ, ಇದು ಗೊಂದಲ ಇರೋದು ನಿಜ, ಅದಷ್ಟು ಗೊಂದಲ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನ್ನ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ರಿ, ಡೆಫಿನೆಟ್ಲಿ ನಿಮಗೆ ಒಳ್ಳೆ ಆನ್ಸರ್ ಸಿಗ್ತದೆ. ಓಕೆ, ಇನ್ನ ಮುಂದೆ ಒಬ್ರು ಮೂರನೇ ಪ್ರಶ್ನೆ ಏನ್ ಕೇಳಾರಂದ್ರ, ನೋಡ್ರಿ, ನಮ್ಮಲ್ಲಿ ಎಲ್ಲರಿಗೂ ಬರೀ ಹಾಲು ಕುಡಿದ್ರೂ ಕಫ ಆಗ್ತದ, ಅದಕ್ಕೆ ಅರಿಶಿಣ ಹಾಕಿ ಕುಡಿದ್ರು ಕಫ ಆಗ್ತದ, ಯಾಕೆ? ಕೆಲವ್ರಿಗೆ ಹಾಲು ಕುಡಿದ್ರು ಕಫ ಬರುದಿಲ್ಲ, ಯಾಕೆ? ಅವ್ರಿಗೆ ಯಾಕೆ ಹಂಗ, ನಮಗೆ ಯಾಕೆ ಹಿಂಗ ಅಂತ ಇವ್ರ ಪ್ರಶ್ನೆ. ಕರೆಕ್ಟ್. ಹಿಂಗ ಯಾಕೆ ಆಗ್ತದ ಅಂತಂದ್ರ, ಮೋಸ್ಟ್ಲಿ ಹಾಲು ಬೇಸಿಕಲಿ ಏನು ಕೆಟ್ಟದ್ದಲ್ರಿ. ಇಟ್ ಇಸ್ ಆಕ್ಚುಲಿ ಅ ಬ್ಯಾಲೆನ್ಸ್ಡ್ ಫುಡ್. ಬಟ್ ಹಿಂದಿನ ಹಾಲು, ಪ್ರಾಚೀನ ಕಾಲದೊಳಗಿದ್ದಂತ ಹಾಲುಗಳು ಬಹಳ ಒಳ್ಳೆ ಆಹಾರ ಇತ್ತು, ಬ್ಯಾಲೆನ್ಸ್ಡ್ ಫುಡ್ ಇತ್ತು, ಕಂಪ್ಲೀಟ್ ಫುಡ್ ಅಂತ ಹೇಳ್ತಿದ್ವಿ. ಆದ್ರಿಂದ ಯಾವ ಕಫ ಆಗ್ತಿದ್ದಿಲ್ಲ. ಬಟ್ ಅದ್ ಯಾಕಂತ ತಗೊಂಡ್ರು ಕಫ ಆಗ್ತದಪ್ಪ ಅಂದ್ರ, ನಂಬರ್ ಒನ್, ಬಹಳ ಅಡಲ್ಟ್ರೇಷನ್ ಆಗಿರುವಂತ ಹಾಲು ಕುಡಿತಿರ್ಬೋದು ಒಂದು. ಎರಡನೇದು, ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ವೀಕ್ ಇತ್ತಂದ್ರ ನಿಮಗ ಹಾಲು ಹೆವಿ ಆಗ್ತದ. ಯಾಕಂದ್ರೆ ಹಾಲು ಗುರುಗುಣ, ಮಧುರ. ನಾವ್ ಸ್ಪಷ್ಟವಾಗಿ ಹೇಳ್ತೀವಿ ಏನಂದ್ರ, ಕ್ಷೀರಂ ಮಧುರಂ ಶೀತಂ ಸ್ನಿಗ್ಧಂ ಗುರು ಅಂತ ಹೇಳ್ತೀವಿ, ಬ್ರಹ್ಮಣಂ ಅಂತ ಹೇಳ್ತೀವಿ. ಹಾಲು ಬಹಳ ಗುರುಗುಣ, ಹೆವಿ ಫಾರ್ ಡೈಜೆಷನ್. ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ವೀಕ್ ಇತ್ತು ಅಂತಂದ್ರ ಏನು ಮಾಡ್ಲಿಕ್ಕೆ ಆಗಂಗಿಲ್ಲ. ಅದು ಒಂದು. ಎರಡನೇದು, ಬೇಸಿಕಲಿ ನಿಮ್ದು ಕಫ ಪ್ರಕೃತಿ ಇತ್ತಂದ್ರ, ನೀವು ಬಹಳಷ್ಟು ಹಾಲು ಕುಡಿತಿದ್ರ ಅಂದ್ರ ಆಟೋಮೆಟಿಕಲಿ ಅದು ಹೆವಿ ಇರ್ತದ, ನಿಮ್ಮ ಕಫವನ್ನ ಹೆಚ್ಚಿಗೆ ಮಾಡ್ತದ. ಸಮಟೈಮ್ಸ್ ಇನ್ನೂ ಒಂದ್ ತಪ್ಪು ಮಾಡ್ತಿರ್ಬೋದು ನೀವು, ವಿರುದ್ಧ ಆಹಾರ ಅಂದ್ರ ಹಾಲನ್ನ ಬೇರೆ ರಾಂಗ್ ಫುಡ್ ಜೊತೆ ಕಂಬೈನ್ ಮಾಡ್ಕೊಂತಿರ್ಬೋದು. ಉದಾಹರಣೆಗೆ ಹೆಂಗ, ಮಸ್ತ್ ಮಸಾಲೆ ಹಾಕಿದೆಲ್ಲ ಊಟ ಮಾಡಿ ಇಮಿಡಿಯೇಟ್ಲಿ ಹಾಲು ಕುಡಿತಿರ್ತೀರಿ, ಅಥವಾ ಕೋಲ್ಡ್ ಹಾಲು ಕುಡಿತಿರ್ತೀರಿ, ಸಡನ್ ಫ್ರಿಡ್ಜ್ ಒಳಗಿಟ್ರು ಹಾಲನ್ನು ತಗೊಂಡ್ ಕುಡಿತಿರ್ತೀರಿ, ಅಥವಾ ನಾನ್ ವೆಜ್ ಎಲ್ಲ ತಿಂದು ಆಮೇಲೆ ಹಾಲು ಕುಡಿತಿರ್ತೀರಿ. ಹಿಂಗ ವಿರುದ್ಧ ಆಹಾರ ಇತ್ತು ಅಂತಂದ್ರ ಆಟೋಮೆಟಿಕಲಿ ನಿಮ್ಗೆ ಅದು ಒಳಗಡೆ ಇನ್ಫ್ಲಮೇಷನ್ ಹೆಚ್ಚಿಗೆ ಮಾಡ್ತದ. ಇನ್ಫ್ಲಮೇಟರಿ ಪ್ರೊಸೆಸಸ್ ಏನಾದ್ರು ಹೆಚ್ಚಿಗೆ ಆಯ್ತು ಅಂದ್ರೆ ಮ್ಯೂಕಸ್ ಸೆಕ್ರೇಷನ್ ಆಗ್ತದ, ನಿಮಗ್ ಕಫ ಆಗ್ತದ. ಓಕೆ, ಅಥವಾ ರಾಂಗ್ ಟೈಮ್ ಒಳಗೆ ಹಾಲು ಕುಡಿತಿರ್ತೀರಿ ಅಂದ ತಕ್ಷಣ ಬಹಳ ಮಂದಿ ಸಿಟ್ಟು ಬರ್ತದ, ಅಲ್ರಿ ನಮ್ ದೇಹಕ್ಕೆ ಹೋಗೋದು ಯಾವಾಗ ಕುಡಿದ್ರಿ ಏನ್ರಿ ಅಂತಾರ. ಹಂಗಲ್ಲ, ಆಯುರ್ವೇದ ಯಾವಾಗ್ಲೂ ಕೆಲವೊಂದು ಆಹಾರಗಳನ್ನ ಕೆಲವೊಂದು ಪರ್ಟಿಕ್ಯುಲರ್ ಟೈಮ್ ಒಳಗೆ ತಗೊಳ್ರಿ ಅಂತ ರೆಕಮೆಂಡ್ ಮಾಡ್ತದೆ. ಅಂದ್ರ ನಮ್ದು ಬಾಡಿ ಎಬ್ಸಾರ್ಪ್ಷನ್ ಕರೆಕ್ಟ್ ಆಗ್ತದ್ರಿ. ಗೊತ್ತಾಯ್ತಾ? ನೀವು ಎಲ್ಲೇ ಯಾರ್ದಾರ ಮನಿಗ್ ಕಳ್ತನ ಆಗ್ಬೇಕು ಅಂದ್ರ ಕಳ್ರು ಖಾಲಿ ಇದ್ದ ಮನಿಗ್ ಹೋಗುದಿಲ್ಲ, ಆ ಮನಿಗ್ ತುಂಬಿತ್ತಂದ್ರಷ್ಟ ಕಳ್ತನ ಮಾಡ್ಲಿಕ್ಕೆ ಹೋಗ್ತಾರ ಅವ್ರು. ಹಂಗ ಬಾಡಿ ರಿಸೆಪ್ಟಿವಿಟಿ ಯಾವಾಗ ಚಲೋ ಇರ್ತದ ಅವಾಗ ಅದಕ್ ಸಂಬಂಧಪಟ್ಟ ಆಹಾರ ತಗೋಬೇಕು. ಇದು ಆಕ್ಚುಲಿ ಆಯುರ್ವೇದದೊಳಗ ದಿಸ್ ಇಸ್ ಅ ಬ್ಯೂಟಿ ಆಫ್ ಆಯುರ್ವೇದ. ಓಕೆ, ಯಾವಾಗಾರ ಏನ್ರ ತಿನ್ರಿ, ಯಾವಾಗಾರ ಏನ್ರ ಕುಡೀರಿ ಅಂತ ಆಯುರ್ವೇದ ಯಾವತ್ತು ಹೇಳೋದಿಲ್ಲ. ಉದಾಹರಣೆಗೆ ಬೆಳಿಗ್ಗೆ ಎದ್ದ ತಕ್ಷಣ ಹಾಲು ಕುಡಿತಿರ್ತಾರ ಕೆಲವು ಜನ. ಫಸ್ಟ್ ಆಫ್ ಆಲ್ ಬಾಡಿ ಒಳಗ ಕಫ ಪ್ರಕೃತಿ ಇರ್ತದ, ಅವಾಗ ನೀವು ಮತ್ತ ಇಂಥ ಹಾಲನ್ನ ಗುರು, ಸ್ನಿಗ್ಧ, ಮಧುರ ಇರುವಂತ ಆಹಾರ ಹಾಕಿದ್ರಿ ಅಂದ್ರೆ ಆಟೋಮೆಟಿಕ್ ಡೈಜೆಸ್ಟಿವ್ ಸಿಸ್ಟಮ್ ವೀಕ್ ಇರೋದ್ರಿಂದ ನಿಮ್ ಬಾಡಿ ಒಳಗಡೆ ಮ್ಯೂಕಸ್ ಸಿಕ್ರೇಷನ್ ಹೆಚ್ಚಿಗೆ ಆಗ್ತದ. ಸೊ ಹಂಗಾರ ಹಾಲು ಯಾವಾಗ ಕುಡಿಬೇಕ್ರಿ ಅಂದ್ರೆ ನಾವು ರೆಕಮೆಂಡ್ ಮಾಡೋದೇನು, ರಾತ್ರಿ ಹೊತ್ನಾಗ ಸಾಯಂಕಾಲ ಕುಡೀರಿ. ವಾತಕಾಲ ಶುರುವಾಗ್ತದಲ್ಲ ಆ ಟೈಮ್ ಒಳಗ್ ನೀವು ಹಾಲು ಕುಡಿಯೋದ್ರಿಂದ ಆ ವಾತವನ್ನ ಪೆಸಿಫೈ ಮಾಡ್ಬೋದು. ಅದಕ್ಕೆ ನಾವು
ಹಾಲನ್ನ ಹೇಳ್ತೀವಿ. ಆದ್ರೂ ಏನ್ ಮಾಡಿದ್ರು ಅರಿಶಿನ ಹಾಕಿದ್ರು ಹಾಲ್ ಕಫ ಮಾಡ್ಲಿಕ್ಕತ್ತದ್ರಿ, ಹಾಲ್ ಕುಡಿದ್ರಿಂದ ಕಫ ಆಗ್ತದ ಅನ್ನುವಂಥದ್ ನಿಮ್ದು ಏನೋ ಕಂಪ್ಲೇಂಟ್ ಇತ್ತು ಅಂದ್ರೆ ಬಿಟ್ರಿ, ನಿಮ್ ಹೊಂದಂಗಿಲ್ಲ. ಯಾಕಂದ್ರೆ ಮೇ ಬಿ ನಿಮಗದು ಮಿಲ್ಕ್ ಪ್ರೋಟೀನ್ ಸೆನ್ಸಿಟಿವಿಟಿ ಇರ್ಬೋದು, ನಿಮ್ ಬಾಡಿ ಆ ಕೇಸಿನ್ ಪ್ರೋಟೀನ್ ಅನ್ನ ಡೈಜೆಸ್ಟ್ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಕ್ಕಿಲ್ಲ. ಏನಂತ ಹಠ ಏನಿಲ್ಲಲ್ಲ, ಹಾಲ್ ಕುಡಿಲೇಬೇಕು ಅಂದ್ರೆ, ಇಲ್ಲ ನಂಗೆ ಹಾಲ್ನೊಳಗಿರುವಂತ ನ್ಯೂಟ್ರಿಯೆಂಟ್ ಸಿಗಬೇಕು ಅಂದ್ರೆ ಬೆಟರ್ ಯು ಗೋ ಫಾರ್ ರಾಗಿ ಮಿಲ್ಕ್. ಅದನ್ನ ನೆಕ್ಸ್ಟ್ ಒಬ್ರು ಪ್ರಶ್ನೆ ಕೇಳಾರ ನೋಡ್ರಿ, ಏನಂದ್ರೆ ರಾಗಿ ಮಿಲ್ಕ್ ಅನ್ನ ಮಾಡೋ ಪದ್ಧತಿ ಹಂಗ ಅಂತ ಕೇಳಾರ. ರಾಗಿ ಹಾಲ್ ಮಾಡೋದು ಬಹಳ ಈಸಿ, ಏನು ಡಿಫಿಕಲ್ಟ್ ಇಲ್ಲ. ಮುಂಜಾನೆ ನೀವು ಅರ್ಲಿ ಮಾರ್ನಿಂಗ್ ಒಂದ್ ಅರ್ಧ ಕಪ್ ರಾಗಿನ ನೀರ್ನೊಳಗ ಹಾಕಿ ನೆನೆಸಿಟ್ಬಿಡ್ರಿ. ಮತ್ ಬಿಸಿನೀರ್ ಹಾಕ್ಬೇಡ್ರಿ, ಸಾದಾ ತಣ್ಣೀರೊಳಗ ನೆನೆಸಿಡ್ರಿ. ಅದು ರಾತ್ರಿ ತನನು ನೆನಿನಿ, ಚಂದಾಗ ನೆನಿತು ಅಂದ್ರ ಸೋಕ್ ಆಯ್ತು ಅಂದ್ರ ರಾತ್ರಿ ಏನ್ ಮಾಡ್ಬೇಕು, ಅದನ್ನ ಗ್ರೈಂಡ್ ಮಾಡ್ಕೋಬೇಕು. ಚಂದಾಗಿ ಮಿಕ್ಸರ್ ಗ್ರೈಂಡರ್ ಒಳಗ್ ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೊಡ್ರಿ. ಆಮೇಲೆ ನೀರ್ ಹಾಕಿ ಚಂದ ಗ್ರೈಂಡ್ ಮಾಡ್ರಿ. ಆಮೇಲೆ ಒಂದು ತೆಳು ಬಟ್ಟಿ ಒಳಗ್ ಹಾಕಿ ಸೋಸ್ಕೊಂಡ್ಬಿಡ್ರಿ. ನಿಮಗ್ ರಾಗಿ ಹಾಲ್ ಬಂತು. ಅದ್ನೇನ್ ಕುದಿಸೋ ಅವಶ್ಯಕತೆ ಇಲ್ಲ. ಕೆಲವು ಜನ ಕುದಿಸ್ತಾರೆ, ನೀವು ರಾ ರಾಗಿ ಮಿಲ್ಕ್ ಅನ್ನ ಅದಕ್ಕೊಂಚೂರು ಬೆಲ್ಲನು ಪೆಪ್ಪರ್ ಪೌಡ್ರು ಏನಾದ್ರು ಹಾಕಿ ರಾತ್ರಿ ಕುಡೀರಿ, ಬಹಳ ಒಳ್ಳೇದು. ಅದಕ್ಕೆ ನಿಮ್ಗೆ ಚಲೋ ನ್ಯೂಟ್ರಿಯೆಂಟ್ ಸಿಗ್ತದ. ಓಕೆ, ಇನ್ನೊಬ್ರು ಕೇಳಾರ ಸೀಲಿಯಂ ಹಸ್ಕ್ ಇಸ್ ಗುಡ್ ಮೇಡಮ್ ಅಂತ ಕೇಳಾರ. ಕರೆಕ್ಟ್, ಅದು ಇಸಬ್ ಗೋಲ್ ಅಂತ ಏನ್ ಹೇಳ್ತೀವಲ್ಲ, ದಟ್ ಇಸ್ ವೆರಿ ಗುಡ್ ಫೈಬರ್. ನೀವು ಆರಾಮಾಗಿ ತಗೋಬಹುದು. ಅದು ಒನ್ ಆಫ್ ದಿ ಬೆಸ್ಟ್ ಪ್ರಿಬಯೋಟಿಕ್ಸ್. ನಮ್ ಏನ್ ಗಟ್ಟೊಳಗ ಗುಡ್ ಬ್ಯಾಕ್ಟೀರಿಯಾ ಇರ್ತಾವಲ್ಲ, ಅದಕ್ಕ ಬೆಸ್ಟ್ ಆಹಾರ ಅದು. ಸೊ ನೀವು ಸೀಲಿಯಂ ಹಸ್ಕ್ ಅನ್ನ ಪ್ರತಿ ದಿವಸ ರಾತ್ರಿ ತಗೊಳ್ಳೋದ್ರಿಂದ ಒಂದು ಗಟ್ ಸ್ಟ್ರಾಂಗ್ ಆಗ್ಲಿಕ್ಕೆ ಶುರು ಆಗ್ತದ. ನಿಮ್ಗೆ ಏನಾರ ಕಾನ್ಸ್ಟಿಪೇಷನ್ ಇದ್ರೆ ಅದು ರಿಲೀಫ್ ಆಗ್ತದ. ಮುಂಜಾನೆ ಮೋಷನ್ ಕ್ಲೀನ್ ಆಗ್ತದ, ಗಟ್ ಮೊಟಿಲಿಟಿ ಇಂಪ್ರೂವ್ಮೆಂಟ್ ಆಗ್ತದ. ಬಟ್ ತಗೊಳ್ಳೋ ರೀತಿ ಹೆಂಗಪ್ಪ ಅಂದ್ರೆ, ನಿಮ್ಮ ಏಜು, ನೀವ್ ಯಾರು, ನಿಮ್ಗೆ ಏನ್ ಸಮಸ್ಯೆ ಅದ, ಇವನ್ನೆಲ್ಲ ನೋಡ್ಕೊಂಡ್ ತಗೋಬೇಕ್ರಿ. ಓಕೆ, IBS ಅಥವಾ ಕೊಲೈಟಿಸ್ ಪ್ರಾಬ್ಲಮ್ ಇದ್ದವ್ರಿಗೂ ನಾವು ಈ ಸೀಲಿಯಂ ಹಸ್ಕ್ ತಗೊಳಿಕ್ ಹೇಳ್ತೀವಿ. ಒಂದು ಜನರಲೈಸ್ಡ್ ಟಿಪ್ ಏನಂದ್ರೆ, ರಾತ್ರಿ ಮಲಗ್ಬೇಕಾದ್ರೆ 1 ಗ್ಲಾಸ್ ಬಿಸಿನೀರೊಳಗ ಒಂದ್ ಅರ್ಧ ಚಮಚ ನೀವು ಹಾಕೊಂಡು ಸ್ವಲ್ಪ ಹೊತ್ತು ಇಡ್ರಿ ಹೊರಗನೆ. ಅವಾಗ ಅದೊಂಥರ ಜೆಲ್ಲಿ ಫಾರ್ಮ್ ಆದಂಗ ಆಗ್ತದ. ನೀವು ಡೈರೆಕ್ಟ್ ಹೊಟ್ಟಿ ಒಳಗ ತಗೊಳಿಕ್ ಹೋಗ್ಬೇಡ್ರಿ, ಸಮ್ಟೈಮ್ ಅಬ್ಸ್ಟ್ರಕ್ಷನ್ ಆಗುವಂತ ಚಾನ್ಸಸ್ ಇರ್ತದ. ಹೊರಗಡೆನೆ ಒಂದ್ ಬಟ್ಟಲ್ದೊಳಗ ಹಾಕಿ ನೀರ್ ಹಾಕಿ ಇಟ್ಬಿಡ್ರಿ. ಅದೊಂದ್ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಜೆಲ್ಲಿ ಹಂಗ್ ಫಾರ್ಮ್ ಆಗ್ತದಲ್ಲ, ಅದಕ್ಕೆ ಒಂಚೂರು ತುಪ್ಪ ಹಾಕೊಂಡು ಕುಡೀರಿ. ರಿಯಲಿ ಇಟ್ ಇಸ್ ವೆರಿ ಗುಡ್ ಫಾರ್ ಯುವರ್ ಗಟ್. ತಗೋಬಹುದು. ಆಮೇಲೆ ಇನ್ನೊಬ್ರು ಏನ್ ಪ್ರಶ್ನೆ ಕೇಳಾರಂದ್ರ, ನೋಡ್ರಿ, ಹುರುಳಿಕಾಳು ನುಗ್ಗಿಕಾಯಿ ಯೂಸ್ ಮಾಡಿದ್ರ ಹೀಟ್ ಆಗ್ತದ, ಸೊ ಅದನ್ನ ಹೆಂಗ ಯೂಸ್ ಮಾಡ್ಬೇಕು ಅಂತ ಹೇಳ್ಯಾರ. ನೋಡ್ರಿ, ಹುರುಳಿಕಾಳುನು ಕೂಡ ಹಾರ್ಸ್ ಗ್ರಾಮ್ ಏನಿರಲ್ಲ, ಇದಕ್ ನಾವು ಕುಲತ್ ಅಂತ ಹೇಳ್ತೀವಿ, ಇದು ಕೂಡ ಉಷ್ಣವೀರ್ಯನೇ. ಜೊತೆಗೆ ನುಗ್ಗಿಕಾಯಿ ಅಂದ್ರೆ ಶಿಗ್ರು ಅಂತ ಹೇಳ್ತೀವಿ, ಇದು ಕೂಡ ಉಷ್ಣವೀರ್ಯನೇ. ಇವೆರಡೂ ತಗೊಳ್ಳೋದ್ರಿಂದ ನಿಮ್ಮ ಬೆನಿಫಿಟ್ ಬಹಳ ಚಲೋ ಆಗ್ತದ. ಬಟ್ ನಿಮ್ಗೆ ಏನಾದ್ರು ಪಿತ್ತ ಪ್ರಕೃತಿಯವ್ರಿದ್ರ ಅಥವಾ ಬಹಳ ಹೊರಗ ಸಮ್ಮರ್ ಇತ್ತು ಅಂತಂದ್ರ ಆಟೋಮೆಟಿಕಲಿ ಅವು ಕ್ವಾಲಿಟೀಸ್ ರೀ, ಅದ್ರ ಆ ಡ್ರಗ್ಸ್ ಇರುವಂತ ಕ್ವಾಲಿಟೀಸ್ ಉಷ್ಣವೀರ್ಯ. ನೀವು ಅವನ್ನ ಕಂಟಿನ್ಯೂಸ್ ಆಗಿ ಹೆಲ್ತ್ ಬೇಕು ಅಂತ ತಗೊಳ್ತಾ ಇದ್ರೆ ಆಟೋಮೆಟಿಕಲಿ ನಿಮ್ಮ ಬಾಡಿ ಒಳಗೂ ಪಿತ್ತ ಪ್ರಧಾನ ಇತ್ತು ಅಂದ್ರೆ, ಪಿತ್ತ ಪ್ರಕೃತಿಯವರಿದ್ರೆ ನಿಮಗೆ ಪ್ರಾಬ್ಲಮ್ ಆಗ್ತದ. ಸೊ ಸ್ವಲ್ಪ ಪಿತ್ತ ಪ್ರಕೃತಿಯವ್ರಿದ್ರಿ ಅಂದ್ರೆ ಕಡಿಮೆ ತಗೊಳ್ರಿ. ಅದ್ರ ಜೊತೆಗೆ ಸ್ವಲ್ಪ ಐಟಮ್ಸ್ ಅನ್ನ ನೀವು ಆಡ್ ಮಾಡ್ಬೇಕಾಗ್ತದ. ಅದ್ರ ಹೀಟ್ ಕಡಿಮೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನೀವ್ ಯಾಕಂದ್ರೆ ಹೀಟ್ ಕಡಿಮೆ ಮಾಡ್ಲಿಕ್ಕೆ ಹೋಗ್ತದೆ, ಅದು ಕಡಿಮೆ ಆಗೋದೂ ಇಲ್ಲ. ಬಟ್ ಸ್ಟಿಲ್ ನಿಮ್ ದೇಹಕ್ಕ ಒಂದು ಸಾತ್ಮ್ಯ ಆಗ್ಬೇಕು ಅಥವಾ ಕಂಪ್ಯಾಟಿಬಿಲಿಟಿ ಚಲೋ ಆಗ್ಬೇಕು ಅಂದ್ರೆ ಒಂದ್ ಸ್ವಲ್ಪ ನಾವು ಏನು ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಒಂದು ಅದಕ್ಕೆ ಜೀರಿಗೆ ಅಥವಾ ಹವಿಜ, ಕೊತ್ತಂಬರಿ ಇವನ್ನೆಲ್ಲ ಹಾಕೊಳ್ಳೋದ್ರಿಂದ ಸ್ವಲ್ಪ ಅದರಿಂದ ನಿಮಗ ಆಗುವಂತ ಹೀಟ್ ಅನ್ನ ಕಡಿಮೆ ಮಾಡ್ಕೋಬಹುದು. ಸ್ವಲ್ಪ ಅದು ಅಲ್ಲಿ ಸ್ಪೆಸಿಫೈ ಮಾಡ್ತದ. ತುಪ್ಪ ಅದ್ರ ಜೊತೆ ಸೇರ್ಸ್ಕೋಬಹುದು. ನೀವು ಹುರುಳಿಕಾಳು ತಿನ್ಬೇಕಾದ್ರೆ ಅದ್ರ ಜೊತೆ ತುಪ್ಪ ಹಾಕೊಂಡು ತಿನ್ಬೋದು. ಆಮೇಲೆ ಮೇನ್ ಥಿಂಗ್, ಹುರುಳಿಕಾಳನ್ನ ಓವರ್ ನೈಟ್ ನೆನೆಸ್ರಿ, ಹಂಗ ಡೈರೆಕ್ಟ್ ಪಲ್ಯ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ರಾತ್ರಿ ಎಲ್ಲ ನೀವು ಒಂದ್ 8-10 ತಾಸು ಹುರುಳಿಕಾಳು ನೆನೆದು ಅಂದ್ರೆ ಆಟೋಮೆಟಿಕಲಿ ಅದ್ರ ಫೈಟಿಕ್ ಆಸಿಡ್ ಎಲ್ಲ ಹೋಗ್ತದೆ. ಆ ನೆನೆಸಿಟ್ಟಿದ್ ನೀರೆಲ್ಲ ತೆಗೆದು ಬಿಡ್ರಿ. ಆಮೇಲೆ ಫ್ರೆಶ್ ನೀರ್ನೊಳಗ ಕುಕ್ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಆ ಪಿತ್ತವರ್ಧಕ ಕ್ವಾಲಿಟೀಸ್ ನ ನೀವು ಕಡಿಮೆ ಮಾಡ್ಬೋದು. ಆಮೇಲೆ ಈ ಡ್ರಮ್ ಸ್ಟಿಕ್ಸ್ ಇದೇನ್ ಹೇಳಿದ್ರಲ್ಲ, ನುಗ್ಗಿಕಾಯಿನೂ ಸರಿಯಾಗಿ ಕುದಿಸ್ರಿ. ಆಮೇಲೆ ಅದಕ್ಕೆ ನೀವು ಕೆಲವೊಂದು ಪಿತ್ತಹರ ದ್ರವ್ಯಗಳು, ಅದೇ ಕೊಬ್ಬರಿ, ಚಲೋ ಕೊಬ್ಬರಿ ತುರಿದು ಅದನ್ನ ಹಾಕಿ ರಿಚ್ ಆಗಿರುವಂತ ನೀವು ಕೊಬ್ಬರಿಯಿಂದ ಮಾಡಿರುವಂತ ಪಲ್ಯ ಅಥವಾ ಸಾಂಬಾರ್ ಮಾಡ್ಕೊಡ್ರಿ, ಹೆಲ್ಪ್ ಆಗ್ತದ. ಆದ್ರೂ ಅತಿ ಪಿತ್ತ ಪ್ರಕೃತಿ ಇದ್ದವರು ಸ್ವಲ್ಪ ಕಂಟಿನ್ಯೂಸ್ ತಗೊಳ್ಳೋದನ್ನ ಅವಾಯ್ಡ್ ಮಾಡ್ರಿ. ಹಂಗ ತಗೋಬಹುದು. ಯಾವ್ದನ್ನು ಅತಿಯಾಗಿ ಏನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅತಿ ಸರ್ವತ್ರ ವರ್ಜೆ ಪ್ರಾಬ್ಲಮ್ ಆಗ್ತದ್ರಿ. ಅದಕ್ಕೆ ನಮ್ ಪ್ರಕೃತಿ ನೋಡ್ಕೊಂಡು ಊಟ ಮಾಡ್ಬೇಕಂತ ಹೇಳೋದು ಇದೇ ರೀಸನ್ಗೆ. ಓಕೆ ಓಕೆ ಫೈನ್. ಐ ಥಿಂಕ್ ಇವು ಒಂದ್ 6 ಕ್ವಶನ್ಸ್ ನಾನು ಆನ್ಸರ್ ಮಾಡೇನಿ. ನಾ ಕೊಟ್ಟಿರುವಂತ ಆನ್ಸರ್ಸ್ ನಿಮ್ಗ ಸ್ಯಾಟಿಸ್ಫೈ ಆಯ್ತು ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ದೆನ್
ವಿಡಿಯೋ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಎಲ್ಲಾದನ್ನು ನಾನು ಬೆಳೆದದ್ದನ್ನ ತಿನ್ನಬೇಕು ಅನ್ನುವಂತ ಹಠ ಇಟ್ಕೊಳಿಕ್ ಹೋಗ್ಬೇಡ್ರಿ. ಯಥಾ ಪ್ರಕೃತಿ ತಥಾ ಚಿಕಿತ್ಸಾ ಅಂತ ಹೇಳ್ತೀವಿ. ನಮ್ಮ ಪ್ರಕೃತಿಗೆ ನಾ ಎಲ್ಲಿದ್ದೇನೆ, ದೇಶ ಕಾಲ ಪ್ರಕೃತಿ ಕೋಷ್ಟ ಅಗ್ನಿ ಇವೆಲ್ಲವನ್ನು ನೋಡ್ಕೊಂಡು ನನಗ್ ಸೂಟ್ ಆಗುವಂತದನ್ನ ನಾವು ತಿನ್ಬೇಕು. ನಾವ್ ಎಲ್ಲಿದ್ದೀವಿ, ಎಷ್ಟೋ ರಾಜಸ್ಥಾನದಾಗ ಹೋಗಿ ಕುತ್ಕೊಂಡು ಪಿತ್ತ ಪ್ರಕೃತಿ ಇದ್ದವ್ರು ಮಸ್ತಾಗಿ ನುಗ್ಗಿ ಸುತ್ತ ಕುಡಿದ್ರೆ ಏನಾಗ್ತದ್ರಿ, ಬ್ಲೀಡಿಂಗ್ ಆಗ್ಲಿಕ್ಕೆ ಶುರು ಆಗ್ತದೆ. ಓಕೆ, ಹಂಗ ಕಾಲ ವಿರುದ್ಧ, ದೇಶ ವಿರುದ್ಧ, ಸಂಸ್ಕಾರ ವಿರುದ್ಧ, ಸಂಯೋಗ ವಿರುದ್ಧ, ಹಿಂಗ ವಿರುದ್ಧ ಆಹಾರಗಳನ್ನ ತಗೊಳಿಕ್ ಹೋಗ್ಬೇಡ್ರಿ. ನಮ್ಗೇನು ಹೊಂತದ ಅದನ್ನ ಹಿತಮಿತವಾಗಿ ತಿನ್ನುವುದ ಜಾಣತನ. ಎಲ್ಲದನ್ನು ನಾವು ತಿಂತೀವಿ ಅಂತ ಹೋಗ್ಬಾರ್ದು. ಸೊ ಪ್ರಕೃತಿ ಅನುಸಾರವಾಗಿ ನೀವು ಆಹಾರ ವಿಹಾರ ವಿಚಾರ ಆಚಾರ ಮಾಡೋದ್ರಿಂದ ಡೆಫಿನೆಟ್ಲಿ ನಾವು ನಮ್ಮ ಹೆಲ್ತ್ ಅನ್ನ ಪ್ರೊಟೆಕ್ಟ್ ಮಾಡ್ಕೋಬಹುದು. ನಾ ಹೇಳೋದೇನು ಅಂದ್ರೆ ಆಯುಷ್ಯ ನಮ್ ಕೈಯಾಗಿಲ್ಲ, ಆರೋಗ್ಯ ನಮ್ ಕೈಯಾಗೈತಿ. ಗೊತ್ತಾಯ್ತು? ಅದಕ್ ಆರೋಗ್ಯವನ್ನ ಕಾಪಾಡ್ಕೋಬೇಕಾದ್ರೆ ನಾವ್ ಯಾವಾಗ್ಲೂ ನೇಚರ್ ಜೊತೆಗೆ ಅಲೈನ್ ಆಗಿರಬೇಕು. ನನ್ನ ಪ್ರಕೃತಿ ಹೆಂಗಿರ್ತದ ಅದ್ರ ಪ್ರಕಾರ ನೀವು ಸ್ಟಡಿ ಮಾಡ್ಕೊಂಡು ನಾ ಏನ್ ತಿನ್ಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಕೋಬೇಕು. ಫೈನ್. ಐ ಹೋಪ್ ಯು ಗಾಟ್ ಆಲ್ ಮೈ ಪಾಯಿಂಟ್ಸ್. ಓಕೆ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು ಆಲ್.